ಚೇತನ್ ರವರ ಕೈಯಲ್ಲಿ ಚೆಂಡುವಿದೆ. ಮಾತುಕತೆಗಳು ನಡೆಯಲೇಬೇಕಾಗಿದೆ. 11 ಆಟಗಾರರು ಮಾತುಕತೆ ಯಾವ ರೀತಿ ಗೇಮ್ ಪ್ಲಾನ್ ಅನ್ನು ಮಾಡಬೇಕು, ಒತ್ತಡ ಎರಡು ತಂಡಕ್ಕೂ ಕೂಡ ಇದೆ. ಎನ್ಎಂ ಅಭಿಮಾನಿ ಬಳಗವನ್ನು ಒಂದು ಕಡೆಯಲ್ಲಿ ಹೊಂದಿದರೆ ಟಾರ್ಪಡೋಸ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದೆ. ಆದರೆ ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಪಿಕ್ಚರ್ ಅಬೀಬಿ ಬಾಕಿಯೇ, ಇನ್ನೂ ಕೂಡ ಅವಕಾಶವಿದೆ. 6 ಚೆಂಡುಗಳ ಮುಂದೆ 11 ಓಟ. ಅದೆಷ್ಟೋ ಮೈದಾನಗಳಲ್ಲಿ 6 ಚೆಂಡುಗಳ ಮುಂದೆ 20 ಓಟವನ್ನ ಗಳಿಸಿದಂತಹ ಕ್ರಿಕೆಟ್. ಈ ಇರುವ ಜೋಡಿ ಮೋಡಿಯನ್ನ ಮಾಡಿದ್ದಾದಲ್ಲಿ ಖಂಡಿತವಾಗಿ ಎನ್ಎಂ ತಂಡ ಗೆಲ್ಲಬಹುದು. ಆದರೆ ತಾಲಿಗಾರರು ಎಚ್ಚೆತ್ತುಕೊಂಡು ತಾಲಿಗಾರಿಕೆಯನ್ನು ನಿಭಾಯಿಸಲೇಬೇಕಾಗಿದೆ. 6 ಬಾಲ್ ರಿಮೈನಿಂಗ್, 11 ರನ್ ರಿಕ್ವೈರ್ಡ್ ಇನ್ ದಿಸ್ ಮ್ಯಾಚ್. Pin drop silence, Jump Pack Stadium, Ubar Cup 2025. 6 balls, 11 more runs required. 6 ಚೆಂಡು ಬಾಕಿ ಇದೆ. 11 ಓಟದ ಅವಶ್ಯಕತೆ ಇದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಚೇತನ್ ಅಮೀನ್ ಟಾಪಡೋಸ್ ಕಾರಣಪನದ ಪರವಾಗಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಶಾರ್ಟ್ ಮಿಡ್ ಆನ್ ವಿಭಾಗದ ಕ್ಷೇತ್ರ ಪಾಲಕ ಇಮ್ತಿಯಾಸ್ ತನ್ನ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಹೇಳ್ತಾ ಇದ್ದೇವೆ, ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಟಾಪಡೋಸ್ ಖಾನಾ ತಂಡದ ಫೀಲ್ಡಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಕ್ರೀಡಾಭಿಮಾನಿಗಳ ಬಲವನ್ನು ಗೆದ್ದಿದೆ. ಪ್ರತಿಯೊಂದು ಎನ್ಎಂ ತಂಡದ ಆಟಗಾರ ರನ್ಔಟ್, ಅದೇ ರೀತಿಯಾಗಿ ಒಂಟಿಯನ್ನು ಅವಳಿಯಾಗಿ ಪರಿವರ್ತಿಸಲು ಯಾವುದೇ ಅವಕಾಶ ನೀಡತಕ್ಕಂತಹ ಕ್ಷೇತ್ರ ಪಾಲನೆಯಾಗಿತ್ತು. ಟಾಪಡೋಸ್ ಖಾನಾ ತಂಡದ ಕ್ಷೇತ್ರ ರಕ್ಷಕರ ಪ್ರಯತ್ನವಂತೂ ಇಲ್ಲಿ ಮೆಚ್ಚಲೇಬೇಕಾಗಿದೆ. ಒಟ್ಟಾಗಿ 8,600 ಮಂದಿ ಪಂದ್ಯಾಕೂಟವನ್ನು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕಿಂಗ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ ಮುಖೇನವಾಗಿ. ಬಹಳಷ್ಟು ಕ್ರೀಡಾಭಿಮಾನಿಗಳು ಇಲ್ಲಿ ಸೇರಿಯಾಗಿದೆ. ವಿವಿಧ ದಿಕ್ಕುಗಳಿಂದ ಬಂದಿರತಕ್ಕಂತಹ, ವಿವಿಧ ಊರುಗಳಿಂದ ಆಗಮಿಸಿದಂತಹ ಸರ್ವ ಕ್ರೀಡಾಭಿಮಾನಿಗಳಿಗೆ ಉಬಾರ್ ಕಪ್ ಆಯೋಜಕರ ಪರವಾಗಿ ಈ ಕ್ರಿಕೆಟ್ ಪಂದ್ಯಾಕೂಟದ ವೀಕ್ಷಣೆಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಪಂದ್ಯದ ತಿರುವು ನೋಡ್ತಾ ಇದ್ದೀವಿ. ರೋಚಕತೆಯ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ನೋಟ್ ಔಟ್ ಎನ್ನುವ ತೀರ್ಪು ಹೊರ ಬೀಳ್ತಾ ಇದೆ. ಈ ಪಂದ್ಯದ ಆಮಂತ್ರಣವನ್ನ ಮನ್ನಿಸಿ ಬಂದಂತಹ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ವಿದ್ಯಾಲಕ್ಷ್ಮಿ ಪ್ರಭು ಅವರನ್ನ ಆತ್ಮೀಯವಾಗಿ ಉಬಾರ್ ಸ್ಪೋರ್ಟಿಂಗ್ ಕ್ಲಬ್ ಇದರ ಅಧ್ಯಕ್ಷರು ಶಬೀರ್ ಕೆಂಪಿ ಹಾಗೂ ಸಲಹೆಗಾರರಾದಂತಹ ತೌಸೀಫ್ ಯುಟಿ ಅವರು ಮತ್ತು ಅತಿಥಿಗಳೊಂದಿಗೆ ಜಂಟಿಯಾಗಿ ಸನ್ಮಾನಿಸುತ್ತಿದ್ದಾರೆ. ಚೆಂಡು ಬಾಕಿ ಇದೆ. 10 ಓಟದ ಅವಶ್ಯಕತೆ ಇದೆ. ಕ್ರೀಡಾಭಿಮಾನಿಗಳೇ, ಈ ಪಂದ್ಯವಂತೂ ಅವಿಸ್ಮರಣೀಯ ಪಂದ್ಯವಾಗಬಹುದೇ. ಇಲ್ಲಿ ಶಾಜ್ ಮತ್ತು ಅಯಾಜ್ ಪಂದ್ಯಾಕೂಟವನ್ನು, ಈ ಪಂದ್ಯವನ್ನು ಮ್ಯಾಚ್ ಫಿನಿಶ್ ಮಾಡಿಕೊಟ್ಟದ್ದೇ ಆದಲ್ಲಿ ಡ್ರೀಮ್ ಸ್ಟಾರ್ ಕುಲಾಯಿ ಅವರಿಂದ 2,000 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗ್ತಾ ಇದೆ. 4 ಚೆಂಡುಗಳ ಆಟ ಬಾಕಿ ಇದೆ. 9 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಸಹಾಸ್ರವರ ಜೊತೆಗೂಡುತ್ತಾ ಅಯಾಜ್ ಆಡುವ ತುದಿಯಲ್ಲಿ ಚೇತನ್ ದಾಳಿಗಾರಿಕೆ ವಿಭಾಗದಲ್ಲಿ ಟಾರ್ಪಡೋಸ್ ಖಾನಾ ತಂಡದ ಪರವಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರಿನ ತೃತೀಯ ಚೆಂಡು ಅಯಾಜನ ಕಡೆಗೆ. ತಂಡದಲ್ಲಿ ಹೀರೋ ಆಗಿ ಮಿಂಚಬಹುದು ಅಯಾಜ್. ಇಲ್ಲಿ ಚೇತನ್ ಓವರಿನ 3ನೇ ಎಸೆತವನ್ನ ರೈಟ್ ಆರ್ಮ್ ಓವರ್ ತಿರುಗಿ ಜೋಡಿಯುವಂತ ಪ್ರಯತ್ನವನ್ನು ಮಾಡಿದ್ರು. ವಿಕೆಟ್ಗಳ ಮಧ್ಯೆ ಚೆಂಡು ಬ್ರಿಲಿಯಂಟ್. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಬಂದಂತಹ ಬೌಂಡರಿ. 2 ಡಗೌಟ್ ಅನ್ನು ಗಮನಿಸ್ತಿದ್ದೇನೆ. ಅತ್ತ ಕಡೆಯಿಂದ ಇತ್ತ ಕಡೆಯಿಂದ ಅತ್ತ ಕಡೆಗೆ ಪಿಕ್ಚರ್ ಅಬೀಬಿ ಬಾಕಿ. ನಾನು ಈ ಹಿಂದೆ ಹೇಳಿದ್ದೆ, ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ನೋಡುಗರ ಕಣ್ಮನವನ್ನು ಸೆಳೆಯುವ ತಂಡ ಯಾವುದು? ಈ ಪಂದ್ಯವನ್ನು ಗೆದ್ದುಕೊಂಡು ಸೆಮಿಫೈನಲ್ಗೆ ಲಗ್ಗೆ ಇಡುವ ತಂಡ ಯಾವುದು? ಅಭಿಮಾನಿಗಳು ಕುತೂಹಲಕಾರಿ ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಇನ್ನೂ ಕೂಡ ಪಂದ್ಯ ಮುಕ್ತಾಯವಾಗಿಲ್ಲ. 3 ಚೆಂಡುಗಳು ಬಾಕಿ ಇದೆ. 5 ಓಟ ವಿಜಯಕ್ಕಾಗಿ ಬೇಕಿದೆ. ಇದು ಅಂಡರ್ ಆರ್ಮ್ ಟಿಕೆಟ್, ದಕ್ಷಿಣ ಕನ್ನಡ ಜಿಲ್ಲೆ ಅಂಡರ್ ಆರ್ಮ್ ಟಿಕೆಟ್. 3 ಚೆಂಡುಗಳ ಮುಂದೆ 5 ಓಟ. ಸಮಾಲೋಚನೆಯಲ್ಲಿ ತೊಡಗಲೇಬೇಕಾಗಿದೆ ಟಾರ್ಪಡೋಸ್ ಖಾನಾ ತಂಡ. 11 ಆಟಗಾರರು ಮಾತುಕತೆಯಲ್ಲಿ ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಟವನ್ನ ತೋರ್ಪಡಿಸಬೇಕು, ಅದೇ ರೀತಿಯ ಆಟವನ್ನ ಅಯಾಜ್ ಇಲ್ಲಿ ತೋರ್ಪಡಿಸಿದ್ರೆ ಅಯಾಜ್ ಹೀರೋ ಆಗಿ ಮಿಂಚಬಹುದೇ. ನೀರಸ ಮೌನದಲ್ಲಿದ್ದ ಎನ್ಎಂ ಡಗೌಟ್ ಚಪ್ಪಾಳೆಯ ಘಂಟಾಘೋಷಗಳಿಂದ ಮೊಳಗ್ತಾ ಇದೆ. 3 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ಕ್ರೀಡಾಭಿಮಾನಿಗಳೇ, ಇಲ್ಲಿ 2 ವಿಕೆಟ್ ಮಾತ್ರ ಕೈಯಲ್ಲಿಟ್ಟುಕೊಂಡು ಆಡ್ತಾ ಇದೆ. ಅದರಲ್ಲೂ ಈ ಆಟಗಾರ, ಕೆಚ್ಚೆದೆಯ ಆಟಗಾರ, ವೈಯಕ್ತಿಕವಾಗಿ 14 ಓಟವನ್ನು ಗಳಿಸಿದಂತಹ ಹಯಾಸ್ ಈ ದಿನದ ಹೀರೋ ಆಗಬಹುದೇ? ಈ ಹಯಾಸ್ ಕಾದು ನೋಡಲೇಬೇಕಾಗಿದೆ. ಎನ್ಎಂ ತಂಡದ ಆಪತ್ ಬಾಂಧವನಾಗಬಹುದೇ? ದಾಳಿಗಾರಿಕೆಯಲ್ಲಿ ಚೇತನ್, ದಾಂಡುಗಾರಿಕೆಯಲ್ಲಿ ಹಯಾಸ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶಾಸ್. ಕ್ರೀಡಾಭಿಮಾನಿಗಳಿಗಂತೂ ಹಬ್ಬದ ವಾತಾವರಣಕ್ಕೆ ಮತ್ತಷ್ಟು ಚಪ್ಪಾಳೆಯ ಘಂಟಾಘೋಷಗಳು ಮೊಳಗ್ತಾ ಇದೆ. ದಿಸ್ ಇಸ್ ಅ ಮ್ಯಾಚ್ ಆಫ್ ದಿ ಟೂರ್ನಮೆಂಟ್. 5 runs required from 3 balls. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಇಲ್ಲಿ ದಾಳಿಗಾರಿಕೆಯನ್ನು ಮುಂದುವರಿಸುತ್ತಾ ಚೇತನ್.
5ನೇ ಚೆಂಡು ಸೊಗಸಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ವಿಕೆಟುಗಳ ಮಧ್ಯೆ ಒಂಟಿ ಓಟಗಳ ಸೇರ್ಪಡೆ, ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 38, 2 ಚೆಂಡು ಬಾಕಿ ಇದೆ, 4 ಓಟ ಬೇಕಾಗಿದೆ. ಮೂಡಬಿದ್ರೆಯ ಸ್ವರಾಜ್ ಮೈದಾನ ಇದೇ ಸಾಜ್ ಅಡ್ಡೂರು ಎನ್ಎಂ ತಂಡದ ಪರವಾಗಿ ಆಡಿದಂತ ಆ ಸಿಕ್ಸರ್ ಮರುಕಳಿಸಬಹುದೇ? ಅದೇ ರೀತಿಯಲ್ಲಿ ದಾಳಿಗಾರಿಕೆ ಬಗ್ಗೆ ಹೇಳುವುದಾದರೆ ಶಕ್ತಿನಗರ ಮೈದಾನದಲ್ಲಿ ದಾಖಲೆಯನ್ನು ಮಾಡಿದಂತ ಟಾರ್ಪಡೋಸ್ ಖಾನ ತಂಡ ಅದೇ ರೀತಿಯ ದಾಳಿಗಾರಿಕೆಯನ್ನ ನಿಭಾಯಿಸ್ತದೆ. ಕಿಂಚಿತ್ತು ಅವಕಾಶವನ್ನ ಬಿಟ್ಟುಕೊಡ್ತಲ್ಲ. 2 ಚೆಂಡುಗಳು ಬಾಕಿ ಇದೆ, 4 ಓಟ ವಿಜಯಕ್ಕಾಗಿ ಬೇಕಾಗಿದೆ. 2 ಚೆಂಡು 4 ಓಟ. ಕ್ರೀಡಾಭಿಮಾನಿಗಳೇ, 4 ಗಳಿಸಿದರೆ ಜೈ, 3 ಗಳಿಸಿದರೆ ಟೈ. ಪಂದ್ಯ ಟೈಯಲ್ಲಿ ಅಂತ ಕಂಡದ್ದಾದಲ್ಲಿ ಸೂಪರ್ ಓವರ್ ಮುಖೇನವಾಗಿ ನೋಡಲೇಬೇಕಾಗಿದೆ. ರೋಚಕತೆ ಕ್ಷಣಗಳಿದು. ಇಲ್ಲಂತೂ ಕ್ರೀಡಾ ಕ್ಷೇತ್ರ ಪಾಲಕರ ಕ್ಷೇತ್ರ ರಕ್ಷಣೆ, ಟಾರ್ಪಡೋಸ್ ಖಾನ ತಂಡದ ಸಮಗ್ರ ಸರ್ವಾಂಗೀಣ ಆಟವನ್ನು ಗಮನಿಸ್ತಾ ಇದ್ದೀವಿ. ಇಂತಹದ್ದೇ ಕ್ಷೇತ್ರ ರಕ್ಷಣೆ ಇದುವರೆಗೆ ಅತ್ಯುತ್ತಮವಾಗಿರತಕ್ಕಂತಹ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ಅಡ್ಡ ಚೆಂಡಿಗಾಗಿ ಪ್ಲೇಯರ್ ರಿವ್ಯೂ ಪಡ್ಕೊಳ್ತಾ ಇದ್ದಾರೆ. ಅಡ್ಡ ಚೆಂಡಿಗಾಗಿರತಕ್ಕಂಥ ಪ್ಲೇಯರ್ ರಿವ್ಯೂ ಆಗ್ತಾ ಇದೆ. ಟಾರ್ಪಡೋಸ್ ಖಾನ ಹಾಗೂ ಎನ್ಎಂ ಮಂಗಳೂರು ಕೊನೆಯ 1 ವಿಕೆಟ್ ಮಾತ್ರ ಬಾಕಿ ಇದೆ. ಅಯಾಜ್ ಅವರ ಆಟಕ್ಕೆ ಮನ ಸೋಲಲೇಬೇಕು. ಅತ್ಯುತ್ತಮವಾಗಿ ಆಡಿದಂತಹ ಆಟಗಾರ ಅಯಾಜ್ ಈ ದಿನ ಈ ಕ್ಷಣ ಎನ್ಎಂ ತಂಡಕ್ಕೆ ಕೊನೆಯ ಗಳಿಗೆಯಲ್ಲಿ ಕೊನೆಯ ಚೆಂಡು ಬಾಕಿ ಇರುವಂತೆ ಅದರ ತೀರ್ಮಾನ ಇನ್ನು ವೈಡ್ಗಾಗಿ ರಿವ್ಯೂ ನೀಡಲಾಗಿದೆ. ಈಗ ಆಗಮನವಾಗ್ತಾ ಇದೆ. ಈತ ಕ್ರಮಾಂಕದಲ್ಲಿ ಕೊನೆಯ ಆಟಗಾರ, ಆದರೆ ಬಜ್ಪೆಯ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಎನ್ಎಂ ತಂಡದ ಪರವಾಗಿ ಮುಜೀಬ್ ಆಗಮನವಾಗ್ತಾ ಇದೆ. ವೈಡ್ಗಾಗಿ ರಿವ್ಯೂ ಪಡ್ಕೊಳ್ಳಲಾಗಿತ್ತು. ಪುಟ್ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಕ ಯುವಕರ ಆ ಪಡೆಯ ಮಧ್ಯೆಯೂ ಕೂಡ ಈ ಪಂದ್ಯಾಕೂಟವನ್ನು ಹಿರಿಯರು, ಮಾರ್ಗದರ್ಶಕರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. And it's a run out and wide decision is pending. Come to Alibaba. Reduce costs with factory direct source. ಕ್ರೀಡಾಭಿಮಾನಿಗಳೇ, 1 ಚೆಂಡು 4 ಓಟದ ಅವಶ್ಯಕತೆ ಇದೆ. ಬೌಂಡರಿ ಕಟ್ಟಿಟ್ಟ ಬುತ್ತಿ. ಆದರೆ ಈ ಚೆಂಡು ಎಚ್ಚೆತ್ತುಕೊಂಡು ಯಾವುದೇ ಅತಿರಿಕ್ತ ರೂಪದಲ್ಲಿ ಎಸೆಯದೇ ಇದ್ದರೆ ಖಂಡಿತವಾಗಿಯೂ ಈ ಚೆಂಡು ಟಾರ್ಪಡೋಸ್ ಖಾನ ತಂಡಕ್ಕೂ ನಿರ್ಣಾಯಕ, ಎನ್ಎಂ ತಂಡಕ್ಕೂ ಕೂಡ ನಿರ್ಣಾಯಕ ಚೆಂಡು ಬರ್ತಾ ಇದೆ. ಉಬಾರ್ ಕಪ್ನ ಮ್ಯಾಚ್ ಆಫ್ ದಿ ಟೂರ್ನಮೆಂಟ್, ಹೈ ವೋಲ್ಟೇಜ್ ಮ್ಯಾಚ್ ಇದು. ಕ್ವಾರ್ಟರ್ ಫೈನಲ್ ನಂಬರ್ 4, ಎನ್ಎಂ ಮಂಗಳೂರು ವರ್ಸಸ್ ಟಾರ್ಪಡೋಸ್ ಖಾನ. 1 ಚೆಂಡು ಬಾಕಿ ಇದೆ, 4 ಓಟದ ಅವಶ್ಯಕತೆ ಇದೆ. ಕಿಂಗ್ ಸ್ಪೋರ್ಟ್ಸ್ ವೀಕ್ಷಕರ ಸಂಖ್ಯೆ ಅಂತೂ ಹೆಚ್ಚಳವಾಗುತ್ತಾ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. 10,000 ಮಂದಿ ಪಂದ್ಯವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಯೂಟ್ಯೂಬ್ ಪ್ರಸಾರದಲ್ಲಿ. ರೈಟ್ ಆರ್ಮ್ ಓವರ್ ದಿ ವಿಕೆಟ್. 10,000 ವೀಕ್ಷಕರು, 20,000 ಕಣ್ಣುಗಳು ಈಗಾಗಲೇ ವೀಕ್ಷಣೆ ಮಾಡತಕ್ಕಂತಹ ಯೂಟ್ಯೂಬ್ ಮಾಧ್ಯಮ ಕಿಂಗ್ ಸ್ಪೋರ್ಟ್ಸ್. ಆದರೆ ಇಲ್ಲಿ ಆಗಬಹುದೇ ಹೀರೋ ಮುಜೀಬ್ ಅಥವಾ ಟಾರ್ಪಡೋಸ್ ಖಾನ ತಂಡದ ಹೀರೋ ಆಗಿ ಹೊರಹೊಮ್ಮಬಹುದೇ ಚೇತನ್. 1 ಚೆಂಡು 4 ಓಟದ ಅವಶ್ಯಕತೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಚೇತನ್ ಟು ಮುಜೀಬ್. ಟಾರ್ಪಡೋಸ್ ಖಾನ ವರ್ಸಸ್ ಎನ್ಎಂ ಮಂಗಳೂರು. ನಾವು ಟಾರ್ಪಡೋಸ್ ಖಾನ ತಂಡದ ಗೆಲುವಿನ ಅಂತರ ಆನ್ ಬೈ 2 ರನ್ಸ್. ಲೆಗ್ ಬೈ ಮುಖೇನವಾಗಿ ಪಂದ್ಯವನ್ನು ಈಗಾಗಲೇ 1 ಓಟ ಮಾತ್ರ ಗಳಿಸುವುದರೊಂದಿಗೆ ಟಾರ್ಪಡೋಸ್ ಖಾನ ತಂಡ ಗೆದ್ದುಕೊಂಡು ಸೆಮಿಫೈನಲ್ ಪ್ರವೇಶವನ್ನು ಗಿಟ್ಟಿಸಿಕೊಳ್ಳುತ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. 2 ತಂಡಗಳಿಗೂ ಕೂಡ, ಕ್ರೀಡಾಭಿಮಾನಿಗಳಿಗೂ ಕೂಡ ಬಹಳಷ್ಟು ಮನ ನೀಡಿದಂತಹ 2 ತಂಡಗಳಿಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಗಳು. ಟಾರ್ಪಡೋಸ್ ಖಾನ ತಂಡಕ್ಕೆ ಅದೇ ರೀತಿಯಾಗಿ ಭಾಗವಹಿಸಿದಂತಹ ಎನ್ಎಂ ಮಂಗಳೂರು ತಂಡಕ್ಕೂ ಕೂಡ ಮುಂದಿನ ಸನ್ಮಾನಕ್ಕಾಗಿ ನಮ್ಮ ಉಪ್ಪಿನಂಗಡಿಯಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡುತ್ತಿರುವಂತಹ ಡಾಕ್ಟರ್ ನಾಜಿರಾ ಬಾನು ಇವರಿಗೆ, ಉಮರ್ ಕುಂಜಿ ಮತ್ತು ಜುಬೇದಾ